ಪೇಂಟಿಂದ ಇದು ಬರಕತ್ತೈತಿ. ಹಾಯ್ ಮಾಡ ಹಾಯ್ ಮಾಡ ಕುಂದಿರ್ತಾರ. ನಾವು ಅಲ್ಲಿಗೆ ಹೋಗ್ಬೇಕಾ? ಹ್ಯಾಪಿ ಬರ್ಡೇ ಟು ಯು. ಪ್ರಸಾದ್ ತರಿಸ್ತಾ ಅದಿಲ್ಲ. ಹಲೋ, ವೆಲ್ಕಮ್ ಟು ದಿ ಚಾನಲ್. ಭಾಳ ದಿನ ಆದ್ಮ್ಯಾಗ ವ್ಲಾಗ್ ಅಪ್ಲೋಡ್ ಮಾಡಕತ್ತೀನಿ. ಕಾರಣ ನಾನು ತುಂಬ ಬ್ಯುಸಿ ಇದ್ದೆ. ಜಾತ್ರೆ ಹಂಗೆ ಬೇರೆ ಫಂಕ್ಷನ್ಸ್ ಎಲ್ಲ ಬಂದು ಎಡಿಟಿಂಗ್ ಮಾಡಕ್ಕೆ ನಂಗೆ ಟೈಮ್ ಇದ್ದಿಲ್ಲ. ಹಾಗಾಗಿ ಇವಾಗ ನಂಗೆ ಫ್ರೀ ಸಿಕ್ಕತಿ. ಇವಾಗ ಎಡಿಟಿಂಗ್ ಮಾಡಿ ಇನ್ನು ಮುಂದೆ ಅಪ್ಲೋಡ್ ಮಾಡ್ಕೊಂತ ಹೊಕ್ಕಿನಿ ನಾನು. ಸೊ ಇಲ್ಲೇ ಜಾತ್ರೆ ಸಂಬಂಧ ನಾವು ಬ್ಯಾಟಿ ಮಾಡ್ತೀವಿ. ಹಾಗಾಗಿ ರೊಟ್ಟಿ ಬೇಕಲ್ಲ, 500 ರೊಟ್ಟಿ ಆಗ್ಬೇಕಂದಿದ್ರು. ಹಾಗಾಗಿ ನಾವು 3 ಜನ ಕುತ್ಕೊಂಡು ರೊಟ್ಟಿ ಮಾಡಕತ್ತಿದ್ವಿ. ಹಂಗೆ ನೆಕ್ಸ್ಟ್ ಜಾತ್ರೆ ಟೈಮ್ನಾಗ ಸ್ವೀಟ್ಸ್ ಎಲ್ಲ ಮಾಡಕ್ಕೆ ಬೇಕು, ಕಡ್ಲಿ ಹಿಟ್ಟು ಬೇಕನ್ನೋ ರೀಸನಿಗೆ ಕಡ್ಲಿ ಹಿಟ್ಟು ನಾವು ಮನ್ಯಾಗ ಪ್ರಿಪೇರ್ ಮಾಡ್ತೀವಿ. ಹಾಗಾಗಿ ಕಡ್ಲಿ ಕಾಳು ಅದನ್ನು ತೊಗೊಳಕತ್ತಿದ್ವಿ ಇಲ್ಲೇ. ಆಮೇಲೆ ಈ ಬ್ಲಾಗ್ನಾಗ ಕೆಲವೊಂದ್ಸತಿ ಕೆಲವೊಬ್ರು ಫೇಸ್ ಎಲ್ಲ ತೋರಿಸಿಲ್ಲ ನಾನು, ಯಾಕಂದ್ರೆ ಅವ್ರಿಗೆ ಇಷ್ಟ ಇರಲ್ಲ. ಹಾಗಾಗಿ ಯಾರಿಗೂ ಒತ್ತಾಯ ಮಾಡಕ್ಕೆ ಹೋಗಲ್ಲ ನಾನು. ಹಂಗೆ ನೆಕ್ಸ್ಟ್ ಇಲ್ಲಿ ಇವ್ರದ್ದೇನು ಬೇರೆ ಕತೆ ನಡೀತಾ ಇತ್ತು. ಹಂಗೆ ಅದ್ರದ್ದೊಂದು ನಾನು ಕ್ಲಿಪ್ ತೆಗೆದಿದ್ದೆ. ಎಲ್ಲದಿ ನಾವಿವಾಗ ಹೊಂಟಿವಿ ನಮ್ಮ ಹೊಲಕ್ಕ. ತೆಗಿಯಕ್ಕೆ ಬರ್ತಾ? ಸೊ ಇದು ಹೊಲದಾಗಿರುವಂತಹ ನಮ್ಮ ಮನೆ. ಎಲ್ಲ ಪೇಂಟ್ ಎಲ್ಲ ಹೊಡೆದಾರ ಇದಕ್ಕೆ ಜಾತ್ರೆ ಸಂಬಂಧ. ಸಾರ್ಸುದು ಅಂತ ಹೇಳ್ತಾರೆ ನಮ್ಮ ಕಡೆ, ಅದನ್ನ ಮಾಡ್ಯಾರ. ಮೊದ್ಲಿನ ಬ್ಲಾಗ್ಸ್ನಾಗೆಲ್ಲ ನೋಡಿದ್ರೆ ಗೊತ್ತಿರ್ಬೋದು, ನಾನು ತೋರಿಸಿನಿ ಆಲ್ರೆಡಿ, ಟೂರ್ ಮಾಡೀನಿ ಇದ್ರದ್ದು. ನೋಡಿಲ್ಲ ಅಂತಂದ್ರೆ ನಾನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ಯಾಗ ಎಲ್ಲ ರಿಲೇಟೆಡ್ ವಿಡಿಯೋಸ್ ಹಾಕಿರ್ತೀನಿ, ಅದನ್ನೊಮ್ಮೆ ಚೆಕ್ ಮಾಡ್ಕೊಂಡ್ ಬರ್ರಿ. ಇವಾಗ ಏನ್ ನಾವು ಹೊಸ ಮನ್ಯಾಗ ಅದೀವಲ್ಲ, ಆ ಮನೆ ಕಟ್ಟೋ ಟೈಮ್ನಾಗ 2 ವರ್ಷ ನಮ್ಮ ಅತ್ತಿಯರೆಲ್ಲರೂ ಇದ ಮನ್ಯಾಗಿದ್ರು. ಇದ ನೋಡ್ರಿ ನಮ್ಮ ಹೊಲ್ದಾನ್ ಮನಿ. ಇದು ಹೊಲ. ಇದು ನಾನು ಆ ಸತಿ ಬಂದಾಗ ಇಷ್ಟು ಸಣ್ಣದಿತ್ತು, ಇವಾಗ ಇಷ್ಟು ದೊಡ್ಡದಾಗೈತಿ. ಹೊಲದಾಗ ಕೋಳಿ ಅವೆಲ್ಲ ಅದಾವು. 1-2 ಕೋಳಿ ಮರಿ ಮನ್ಯಾಗ ಇದ್ದು, ಬಟ್ ಜಾತ್ರೆ ಅಲ್ಲ ಗಲೀಜೆಲ್ಲ ಮಾಡ್ತಾವ ಅನ್ನೋ ರೀಸನಿಗೆ ಹೊಲದಾಗ ತಂದು ಬಿಟ್ಟಿದ್ರು. ಮತ್ತು ಆಡು ಅವೆಲ್ಲ ಇಲ್ಲೇ ಅದಾವು. ಇದಿಷ್ಟು ನಮ್ಮ ಹೊಲ ಅಂದ್ರೆ ಫುಲ್ ಅಲ್ಲ, ಸ್ವಲ್ಪ ಆ ಕಡೆ ಬೇರೆದರ್ದನ ಐತಿ. ಅಲ್ಲಿ ಸ್ವಲ್ಪ ತರಕಾರಿ ಹಂಗೆ ಬೇರೆ ಇದನ್ನೆಲ್ಲ ಬೆಳ್ದಾರ. ಶೇಂಗಾ ಹಾಕ್ಯಾರ ಮತ್ತು ಜೋಳ ಹಾಕ್ಯಾರ. ಇವಾಗ ವಾಪಸ್ ಮನೆಗೆ ಹೊಂಟೀವಿ. ಬುತ್ತಿ ಕೊಟ್ಟಿದ್ದ ನಮ್ಮದು ಎಲ್ಲ ನೋಡಿದ್ರೆ ಅನ್ಕೊಂತೀನಿ. ಪೂರ್ತಿಯಾಗಿ ಅಷ್ಟೊಂದು ತೋರಿಸಿಲ್ಲ ನಾನು, ಮೊದಲಿನ ವ್ಲಾಗ್ನಾಗೆಲ್ಲ ತೋರಿಸೀನಿ. ಅದನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ, ನೋಡ್ಕೊಂಬರ್ರಿ. ಓಕೆ, ಬಾಯ್ ಫ್ರೆಂಡ್ಸ್. ಬಾಯ್. ಇಲ್ಲಿ ನಮ್ಮ ಸಣ್ಣಂಟಿ ಗೋಧಿ ಹುಗ್ಗಿ ಮಾಡಕ್ಕೆ ಪ್ರಿಪೇರ್ ಮಾಡಕತ್ತಿದ್ರ. ಸ್ವಲ್ಪ ಅದ್ರದ್ದು ವಿಡಿಯೋ ಕ್ಲಿಪ್ ತೆಗ್ದೀನಿ. ಈಗ ಕಾಂತಿ ನೋಡು. ಹಾಯ್ ಮಾಡು, ಹಾಯ್ ಮಾಡ, ಹಿಂಗೆ ಮಾಡು. ಸೊ ಇಲ್ಲಿ ಅವರು ಗೋಧಿ ಹುಗ್ಗಿ ಎಲ್ಲ ರೆಡಿ ಮಾಡಕತ್ತಿದ್ರು. ಗೋಧಿ ಹುಗ್ಗಿಯಾಗಿಂದ ಅವತ್ತು ನಮ್ಮ ಮನ್ಯಾಗ ಲಕ್ಷ್ಮಿ ಮಾಡೋದಿತ್ತು. ಸೊ ಹಂಗಾಗಿ ಅದಕ್ಕೆ ಕಡುಬುನ ಮಾಡ್ಬೇಕಿತ್ತು. ಇವ್ರಿಷ್ಟು ಸಣ್ಣರದರ ಕಡುಬಿನಲ್ಲಿ ಲಟ್ಸ್ಕೊಡ್ತಿದ್ರು. ಹಂಗ ಪಲ್ಯ ಅದನ್ನೆಲ್ಲ ರೆಡಿ ಮಾಡಿ ದೇವ್ರನ್ನೂ ರೆಡಿ ಮಾಡಾತು. ಹಂಗ ಪೂಜೆನೂ ಮಾಡಿ ಆತು. ತುಂಬ ಚಂದಾಗಿತ್ತು ಅವತ್ತು ಲಕ್ಷ್ಮಿ ಪೂಜೆ. ನೀವ ನೋಡ್ಬೋದು ಹೆಂಗಾಗೈತೆ ಅಂತ ಹೇಳಿ.
ಇದ್ರಾಗ ಇರುವಂಥದ್ದೆಲ್ಲ ಹಳ್ಳ್ಯಾಗ ಏನು ಪದ್ಧತಿ ಐತಿ ಅದು ಇರುತ್ತ. ಒಂದೊಂದ್ ಊರಾಗ ಒಂದೊಂದ್ ರೀತಿ ಇರುತ್ತ. ಇಲ್ಲೇ ಕೇರನ ದುರ್ಗಮ್ಮ ಮನಿ ಮನಿಗೆ ಬರ್ತಾರ. ಸೊ ಅವಾಗ ನಾವು ಜ್ವಾಳ ಅಕ್ಕಿ ಅದನ್ನೆಲ್ಲ ಹಾಕಿ ಅವ್ರಿಗೆ ಉಡಕ್ಕಿ ತುಂಬ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸಂಜೆ ಮುಂದೆ ನಮ್ಮ ಸಾನ್ವಿ ಬರ್ತಡೇ ಇತ್ತು, ಅದನ್ನ ಸೆಲೆಬ್ರೇಟ್ ಮಾಡಕತ್ತಿದ್ವಿ. ಅಕ್ಕಿ ಬರ್ತಡೇನ ಒಮ್ಮೆ ಸೆಲೆಬ್ರೇಟ್ ಮಾಡಿಲ್ಲ ಅಂತ, ಹಂಗಾಗಿ ಈ ಸತಿ ಇಲ್ಲಿ ನಮ್ಮ ಮನೆಗಿದ್ಲಲ್ಲ, ಹಂಗಾಗಿ ಕೇಕ್ ಕಟಿಂಗ್ ಮಾಡ್ಸೋಣ ಅಂತ ಹೇಳಿ ನಾವು ಕೇಕ್ ಕಟಿಂಗ್ ಎಲ್ಲ ಮಾಡಿಸಿದ್ವಿ. ತುಂಬಾ ಖುಷಿ ಆಯ್ತು ಅಕ್ಕಿಗೆ. ಬೆಳಗಿಂದ ಫುಲ್ ಕೇಕ್ ಬೇಕಂತಿದ್ಲು. ನಾವು ಆಕೆಗೆ ಸರ್ಪ್ರೈಸ್ ಕೊಟ್ವಿ. ನಾವು ಕೇಕ್ ಎಲ್ಲ ಕಟ್ ಮಾಡೋಲ್ಲ ಹಂಗೆ ಹೇಳಿದ್ವಿ, ಬಟ್ ಮತ್ತೆ ಆಕೆಗೆ ಸರ್ಪ್ರೈಸ್ ಕೊಟ್ವಿ. ಹ್ಯಾಪಿ ಬರ್ಡೇ ಟು ಯು. ಇಲ್ಲಿ ನೋಡ್ರಿ ಅವ್ರ ತಮ್ಮ ಪ್ರಶಾಂತ್, ಅವ ಕೇಕ್ ಕಟಿಂಗ್ ಮಾಡೋಕಿನ ಮೊದ್ಲ ಕೇಕ್ ಓಪನಿಂಗ್ ಮಾಡಿಬಿಟ್ಟಿದ್ದ. ಈ ವ್ಲಾಗ್ನಾಗ ಎಲ್ಲ ಸ್ವಲ್ಪ ಮಿಕ್ಸ್ ಆಗ್ಯವು. ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗಿದ್ವಿ. ಅದೇನ ಲಾಸ್ಟ್ ತಂಗಿಗೇನೋ ಸೀರೆ ಮಾಡೋದು ಹಂಗ ಏನೋ ಫಂಕ್ಷನ್ ಅದು. ನಮ್ಮ ಅಕ್ಕ ಬರ್ತೀಯ ಕೇಳಿದ್ಲು, ನಾನು ಮತ್ತೆ ಹೋದೆ. ಮೀಟ್ ಮಾಡಕ್ ಅದ ಒಂದು ಏನೋ ರೀಸನ್ ಆಯ್ತು ಅಂತ. ತರಿಸ್ತಾ ಅದಿಲ್ಲ. ನಾವು ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗಿದ್ವಿ. ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ರು ಅಲ್ಲಿಗೆ. ನಮ್ಮ ಅಕ್ಕನ ಮಗಳು ಬಂದಿದ್ಲು. ಇಲ್ಲೇ ನಾವೇನ್ ಮಾಡಕತ್ತೀವಿ ಅಂತಂದ್ರೆ, ನೈಟ್ ನನ್ನ ಹಸ್ಬೆಂಡ್ ಅಸೈನ್ಮೆಂಟ್ ಬರೆಯಕೈತೆ ಅಂತ ಹೇಳಿ ನಾನೊಂದು ಅಸೈನ್ಮೆಂಟ್ ಬರೆಯಕತ್ತಿದ್ವಿ. ನೋಡ್ರಿ ಹೆಂಡತಿ ಇದ್ದು ಎಷ್ಟು ಉಪಯೋಗ ಆಯ್ತು ಅವರಿಗೆ. ನಾನೊಂದು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿ ಕೊಟ್ಟು ಬಂದಿದ್ದೀನಿ. ಗಂಡನ ಅಸೈನ್ಮೆಂಟ್ ಬರೀತಿದ್ದೀರಿ ನೋಡಿ, ಗಂಡ ಹೆಂಡತಿ ಸೇರಿ ಅಸೈನ್ಮೆಂಟ್ ಬರೀತಿದ್ದೀವಿ. ಇಷ್ಟಿತ್ತು ಈ ವ್ಲಾಗ್. ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೆಕ್ಸ್ಟ್ ನಾನು ಜಾತ್ರೆಯ ವ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.